ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. LIC ಬಗ್ಗೆ ಮಾತಾಡ್ಕೊಳ್ಳೋಣ. ಬ್ಲಾಕ್ ಬಾಸ್ಟರ್ ನಂಬರ್ಸ್ ಅಂತ ಹೇಳ್ಬೋದು ಇವರ ರಿಸಲ್ಟ್ಸ್ನ. ಬಿಕಾಸ್ ಯಾವ ಡೇಟಾ ಪಾಯಿಂಟ್ನಾದ್ರೆ ಮಾರ್ಕೆಟ್ ಅನುಮಾನ ಪಡ್ತಾ ಬಂದಿದೆ ಅಲ್ವಾ, ಲೈಕ್ ಇವರು ಈ ಸೆಗ್ಮೆಂಟಲ್ಲಿ ಗ್ರೋ ಆಗ್ತಾರಾ ಇಲ್ಲ ಅನ್ನೋದು. ಆ ಸೆಗ್ಮೆಂಟ್ನಲ್ಲಿ ಇವರು ಒಂದು ಒಳ್ಳೆ ಗ್ರೋತ್ನ ತೋರಿಸಿದ್ದಾರೆ. VNB ಬಿಸ್ನೆಸ್, ವ್ಯಾಲ್ಯೂ ಆಫ್ ನ್ಯೂ ಬಿಸ್ನೆಸ್, ಅದರಲ್ಲೂ 63% ಕ್ವಾರ್ಟರ್ ಆನ್ ಕ್ವಾರ್ಟರ್ ಬೇಸಸ್ನಲ್ಲಿ ಲಾಸ್ಟ್ ಕ್ವಾರ್ಟರ್ನಲ್ಲಿ ಕಂಪೇರ್ ಮಾಡಿದ್ರೆ ಈ ಕ್ವಾರ್ಟರ್ನಲ್ಲಿ 63% ಗ್ರೋತ್ ಬರ್ತಾ ಇರೋದು ಕೇವಲ ಈ ಸೆಗ್ಮೆಂಟಲ್ಲಿ ಬರ್ತಿರೋಂಥ ಈ ಗ್ರೋತ್ ಕಾರಣವಾಗಿ ಇವರ ಓವರ್ ಆಲ್ ಮಾರ್ಜಿನ್ಸು, ನಾನು ಕಂಪ್ಲೀಟ್ ಮಾರ್ಜಿನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಆ ಓವರ್ ಆಲ್ ಮಾರ್ಜಿನ್ಸು 1.6% ಬೆಳೆದಿದೆ. ಇದು ಪ್ರೀವಿಯಸ್ಲಿ ಇವರ ಮಾರ್ಜಿನ್ಸು 13.6 ಇದ್ರೆ ಈಗ 15.2 ಆಗಿ LIC ಅವ್ರ ಮಾರ್ಜಿನ್ಸ್ನ ತಗೊಂಡು ಬಂದಿದ್ದಾರೆ. ಓವರ್ ಆಲ್ VNB, ವ್ಯಾಲ್ಯೂ ಆಫ್ ನ್ಯೂ ಬಿಸ್ನೆಸ್, ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಂಡ್ ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಅಲ್ಲಿ ಇತರ ಸ್ಟ್ರಾಂಗ್ ಗ್ರೋತ್ ಇರೋದು, ಇತರ ಓವರ್ ಆಲ್ ನಂಬರ್ಸ್ ಇನ್ಕ್ಲೂಡಿಂಗ್ ಮಾರ್ಜಿನ್ಸ್ ಬೆಟರ್ ಆಗಿ ಮೂವ್ ಮಾಡಿದೆ. ಇದಲ್ಲದೆ ಇವರ ನೆಟ್ ಪ್ರೀಮಿಯಂ ಕಲೆಕ್ಷನ್ಸ್ ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಅಲ್ಲಿ 26% ಗ್ರೋತ್ ಆಗಿ 1,30,000 crores ಹತ್ರ ಇವರು ಕಲೆಕ್ಷನ್ಸ್ ಮಾಡಿದ್ದಾರೆ. ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ಸ್ವಲ್ಪ ಬೆಳೀತಿದೆ. ಲಾಸ್ಟ್ ಟೈಮ್ ಅದು 14.9 ಆಗಿದ್ರೆ ಈಗ ಅದು 18.24. ಪ್ರಾಫಿಟಬಿಲಿಟಿನೂ ತುಂಬಾ ಸ್ಟ್ರಾಂಗ್ ಆಗಿದ್ದಾಗ ಕಾಣಿಸ್ತಾ ಇದೆ. ಆದರೆ ಇದನ್ನು ಸ್ಟ್ರೈಟ್ ವೇಯಲ್ಲಿ ಹಾಗೆ ನೋಡಬೇಡಿ. ಬಿಕಾಸ್ ಅಕೌಂಟಿಂಗ್ ಪಾಲಿಸಿ ಚೇಂಜ್ ಆಗಿರೋ ಕಾರಣವಾಗಿ ಇನ್ವೆಸ್ಟ್ಮೆಂಟ್ ಇನ್ಕಮ್ನಲ್ಲಿ ಸ್ವಲ್ಪ ಚೇಂಜಸ್ ಬರ್ತಾ ಇರೋದು ನಮಗೆ ಪ್ರಾಫಿಟಬಿಲಿಟಿ ಇಷ್ಟೊಂದು ಗ್ರೋ ಆಗಿರೋ ಥರ ಕಾಣಿಸುತ್ತೆ. ಬಟ್ ರಿಯಾಲಿಟಿ ಅದಲ್ಲ. ಅಂಡ್ APEನು 45% ಕ್ವಾರ್ಟರ್ ಆನ್ ಕ್ವಾರ್ಟರ್ ಬೇಸಸ್ನಲ್ಲಿ ಗ್ರೋ ಇರೋದು ನಾವು ಪಾಸಿಟಿವ್ ಆಗಿ ತಗೋಬಹುದು. ಓವರ್ ಆಲ್ ನಂಬರ್ಸ್ ಬೆಟರ್ ಆಗಿದೆ. ಬಟ್ ಪ್ರಾಫಿಟಬಿಲಿಟಿ ಸ್ಟ್ರೈಟ್ ವೇನಲ್ಲಿ ಆ ಥರ ನೋಡಬೇಡಿ. ಅಕೌಂಟಿಂಗ್ ಪಾಲಿಸಿ ಚೇಂಜ್ ಆಗಿರೋ ಕಾರಣವಾಗಿ ಕಾಣಿಸ್ತಾ ಇದೆ. ಹೈಲೈಟ್ಸ್ ಆಫ್ ದಿ ರಿಸಲ್ಟ್ಸು ವ್ಯಾಲ್ಯೂ ಆಫ್ ನ್ಯೂ ಬಿಸ್ನೆಸ್ ಕಾರಣವಾಗಲಿ ಅಂತಾನೆ ಇವರು ಮಾರ್ಜಿನ್ಸ್ ಅಂಡ್ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ಸು ಚೇಂಜ್ ಆಗ್ತಿದೆ. ಅದರಿಂದ ಸ್ಟಾಕ್ ಇಷ್ಟೊಂದು ಮೂವ್ ಆಗಿದ್ದು ನಾವು ನೋಡಿದ್ವಿ. ಅಂಡ್ ಆಫ್ಟರ್ ರಿಸಲ್ಟ್ಸು ICICI ಸೆಕ್ಯೂರಿಟೀಸ್ ಅವರು ಒಂದು ನೋಟ್ನ ರಿಲೀಸ್ ಮಾಡ್ತಾ, ಇದಕ್ಕೆ ಮುಂಚೆ ನಾವು ಅನ್ಕೊಂಡಿದ್ವಲ್ವಾ ಇವರು ಮಾರ್ಜಿನ್ಸ್ನ ಇಂಪ್ರೂವ್ ಮಾಡಿ ವ್ಯಾಲ್ಯೂ ಆಫ್ ನ್ಯೂ ಬಿಸ್ನೆಸ್ನು ಅಪ್ಡೇಟ್ ಬಗ್ಗೆ ಅದನ್ನು ಅಂಡರ್ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಅಂಡ್ ಆ ಸೆಗ್ಮೆಂಟ್ ರಿಲೇಟೆಡ್ ಆಗಿ ಇನ್ನು ಸ್ಟಾಕ್ನಲ್ಲಿ ಫ್ಯಾಕ್ಟರ್ ಆಗಬೇಕಾಗಿದೆ. ಅಂಡ್ ಪ್ರೆಸೆಂಟ್ ಟ್ರೇಡ್ ಆಗ್ತಿರೋಂಥ ವ್ಯಾಲ್ಯೂಯೇಷನ್ ಪ್ರಕಾರನು ಸ್ಟಾಕು ತುಂಬಾ ರೀಸನಬಲ್ ವ್ಯಾಲ್ಯೂಯೇಷನ್ ಅಲ್ಲಿ ಟ್ರೇಡ್ ಆಗ್ತಿದೆ. ಅಂಡ್ ಆಸ್ ಅ ಬ್ರ್ಯಾಂಡ್ ಇವರಿಗೆ ಇನ್ನೊಂದು ಸ್ಟ್ರಾಂಗ್ ಮೋಡ್ ಅಂಡ್ ಈ ಸೆಗ್ಮೆಂಟ್ ರಿಲೇಟೆಡ್ ಆಗಿ ಫರ್ದರ್ ಆಗಿ ಗ್ರೋತ್ ನ ಇವರು ಎಕ್ಸ್ಪೆಕ್ಟ್ ಮಾಡ್ತಾ ಸ್ಟಾಕ್ ಒಂದು ಟಾರ್ಗೆಟ್ ನ 917 ಮೀನ್ಸ್ ಆಲ್ಮೋಸ್ಟ್ 50% ಇಲ್ಲಿಂದ ಬೆಳೆಯುತ್ತಂತ ಎಕ್ಸ್ಪೆಕ್ಟೇಷನ್ಸ್ ಇಂದ ICICI ಸೆಕ್ಯೂರಿಟಿ ಅವರು ಬೈ ರೇಟಿಂಗ್ ಕೊಡ್ತಿದ್ದಾರೆ. ನೆಕ್ಸ್ಟ್ ಮಣಪ್ಪುರಂ ಫೈನಾನ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಸ್ಟಾಕ್ ಅಂತ ಇವತ್ತು 7% ಬೆಳೆದಿದೆ. ಬಟ್ ಆದ್ರೆ ರಿಸಲ್ಟ್ಸ್ ಮಾತ್ರ ಅಷ್ಟು ಬೆಳೆಯೋದಕ್ಕೆ ಸ್ಟ್ರಾಂಗ್ ನಂಬರ್ಸ್ ಆಗೇನು ಕಾಣಿಸ್ತಾ ಇಲ್ಲ. ಚೆನ್ನಾಗಿದೆ ಪಾಸಿಟಿವ್ ಎಲಿಮೆಂಟ್ಸ್, ಬಟ್ ಓವರ್ ಆಲ್ ನಂಬರ್ಸ್ನು ಕಂಬೈನ್ ಮಾಡಿದ್ರೆ 7% ಮೂವ್ ಬ್ಯಾಕ್ ಅಂತೂ ಒಂದು ಲಾಜಿಕ್ ಇರಲ್ಲ. ಮೇ ಬಿ ಇಯರ್ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ 7% ಬೆಳೆದಿದೆ ಅಲ್ವಾ, ಇನ್ನು 30% ಅಬೋವ್ ಹತ್ರ ಕರೆಕ್ಟ್ ಆಗಿದೆ. ಅದರಿಂದ ಮೇ ಬಿ ಆಫ್ಟರ್ ಇವೆಂಟ್ಸ್ ಏನಾದರೂ ಒಂದು ಶಾರ್ಟ್ ಕವರಿಂಗ್ ಸ್ಟಾಕ್ ನಲ್ಲಿ ಕಾಣಿಸಿರಬೇಕು. ಬಟ್ ಓವರ್ ಆಲ್ ನಂಬರ್ಸ್ ಒಂದ್ಸಲಿ ಗಮನಿಸಿದ್ರೆ ನೆಗೆಟಿವ್ ಸೈಡ್ ಗೋಲ್ಡ್ ಟೆನೇಜನು 5 ಕ್ವಾರ್ಟರ್ಸ್ ಲೋನ್ ಅಲ್ಲಿ ಇದೆ. ಅಂಡ್ ಇವರ ಓವರ್ ಆಲ್ AVM ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪ್ಯಾರಿಸನ್ ಅಲ್ಲಿ 0.3% ಹತ್ರ ಡಿಕ್ಲೈನ್ ಆಗಿದೆ. ಅಂಡ್ ಈ ಗೋಲ್ಡ್ AUM ಕ್ವಾರ್ಟರ್ ಆನ್ ಕ್ವಾರ್ಟರ್ ನಲ್ಲಿ 6.3% ಹತ್ರ ಡೌನ್ ಆಗಿದೆ. ಸೊ ಗೋಲ್ಡ್ ಲೋನ್ AUM 6.3% ಹತ್ರ ಡೌನ್ ಆಗ್ತಾ ಇದ್ರೆ ಮೋಸ್ಟ್ಲಿ ಈ ಕ್ವಾರ್ಟರ್ನಲ್ಲಿ ಬಿಗ್ ಆಪ್ಷನ್ ಅಂತೂ ನಡೆದಿರಬೇಕು ಗೋಲ್ಡ್ ರಿಲೇಟೆಡ್ ಆಗಿ. ಇದರಿಂದ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಲಾಸ್ಟ್ ಟೈಮು 12.7 ನಿಯರ್ಲಿ 13 ಇಂದ ಈ ಸಲ 15.23 ಇದು ಪಾಸಿಟಿವ್ ಆಗಿ ನೋಡಬೇಕು. ಈವನ್ ನೆಟ್ ಇಂಟ್ರೆಸ್ಟ್ ಇನ್ಕಮ್ ಅಂಡ್ ಪ್ರಾಫಿಟಬಿಲಿಟಿ ಇಂಪ್ರೂವ್ ಆಗ್ತಾ ಇರೋದು ಈ ಸೆಗ್ಮೆಂಟ್ ನಾವು ಪಾಸಿಟಿವ್ ಆಗಿ ತಗೋಬಹುದು. ಬಟ್ ನಾವು ಸ್ಟಾರ್ಟಿಂಗ್ ಮಾತಾಡ್ಕೊಂಡಿದ್ವಲ್ವಾ ನೆಗೆಟಿವ್, ಈಗ ಮಾತಾಡ್ಕೊಂತಿರೋದು ಲೈಕ್ ಲಾಸ್ಟ್ MFI ರಿಲೇಟೆಡ್ ಆಗಿ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಲಾಸ್ಟ್ ಟೈಮು 7.7 ಇದ್ರೆ ಈಗ ಅದು 8.8. ಅಂಡ್ ಗೋಲ್ಡ್ ರಿಲೇಟೆಡ್ ಆಗನು ಇವರು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಲಾಸ್ಟ್ ಟೈಮ್ 1.4 ಇದ್ರೆ ಈಗ ಅದು 2%. ಇವು ನಾವು ನೆಗೆಟಿವ್ ಆಗಿ ನೋಡಬೇಕು. ಸೊ ನೆಟ್ ಇಂಟ್ರೆಸ್ಟ್ ಇನ್ಕಮ್, ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಅಂಡ್ ಪ್ರಾಫಿಟಬಿಲಿಟಿ ಬೆಟರ್ ಆಗಿದೆ. ಬಟ್ ರೆಸ್ಟ್ ಆಫ್ ದಿ ಎಕ್ಸ್ಪೆಕ್ಟೇಷನ್ಸ್ ಅಂದ್ರೂ ಬಿಲೋನೇ ಇದೆ. ಬಟ್ ಪ್ರೀವಿಯಸ್ಲಿ ಮುತ್ತೂಟ್ ಅವ್ರ ನಂಬರ್ಸ್ನ ಪೋಸ್ಟ್ ಮಾಡಿದಾರಲ್ವಾ, ಅವ್ರು ಅಷ್ಟೊಂದು ವೀಕ್ ನಂಬರ್ಸ್ ಪೋಸ್ಟ್ ಮಾಡಿದ ಮೇಲೆ ಇವರು ವೀಕ್ ನಂಬರ್ಸ್ ಪೋಸ್ಟ್ ಮಾಡ್ತಾರಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿರುತ್ತೆ. ಆದ್ರೆ ಅಟ್ಲೀಸ್ಟ್ ಇವರು ಫ್ಯೂ ಸೆಗ್ಮೆಂಟ್ ಅಲ್ಲಿ ಬೆಟರ್ ಆಗಿ ತೋರಿಸ್ತಾ ಇರೋದು ಮಾರ್ಕೆಟ್ ಮೇ ಬಿ ಆ ಸಮ್ ಪಾಯಿಂಟ್ ನ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಆದ್ರೆ ಓವರ್ ಆಲ್ ನಂಬರ್ಸ್ ಅನ್ನು ಅಷ್ಟೊಂದು ಎಕ್ಸ್ಟ್ರಾರ್ಡಿನರಿ ಆಗಂತೂ ಇಲ್ಲ. ನೆಕ್ಸ್ಟ್ ಇನ್ಫೋಎಡ್ಜ್ ನಂಬರ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವರ ರೆವೆನ್ಯೂಸ್ ಅಂಡ್ ಪರ್ಟಿಕ್ಯುಲರ್ ಆಗಿ ಮಾರ್ಜಿನ್ಸ್ ಲಾಸ್ಟ್ ಇಯರ್ ಸೇಮ್ ಕ್ವಾರ್ಟರ್ ನಲ್ಲಿ ಕಂಪೇರ್ ಮಾಡಿದ್ರೆ ಲಾಸ್ಟ್ ಕ್ವಾರ್ಟರ್ ನಲ್ಲಿ ಕಂಪೇರ್ ಮಾಡಿದ್ರು ಬೆಟರ್ ಆಗಿ ಬರ್ತಿದೆ. ಇವ್ರ ನಂಬರ್ಸ್ ಬೆಟರ್ ಆಗಿರ್ತಾ ಇರೋದು, ಈವನ್ ಸ್ಟಾಕ್ ಪ್ರೈಸ್ ನಲ್ಲಿ ರ್ಯಾಲಿ ಆಗ್ತಿರೋದು ಬ್ಯಾಕ್ ಇರುವಂತ ಇಂಪಾರ್ಟೆಂಟ್ ಅಪ್ಡೇಟ್. ಇನ್ಫೋಎಡ್ಜ್ ರಿಲೇಟೆಡ್ ಆಗಿರುವಂತ ಮೈನ್ ಬಿಸ್ನೆಸ್ ನೌಕರಿ ಬಿಸ್ನೆಸ್ ಇದೆ ಅಲ್ವಾ, ಅದೇ ರಿಕ್ರೂಟ್ಮೆಂಟ್ ಮಾಡ್ಕೊಂತ ಇರ್ತಾರಲ್ವಾ ಜಾಬ್ಸು, ಅದರ ರಿಲೇಟೆಡ್ ಆಗಿ ಬಿಸ್ನೆಸ್ ನಲ್ಲಿ IT ಹೈರಿಂಗ್ ರಿಲೇಟೆಡ್ ಆಗಿ 63%
ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಅಲ್ಲಿ ಗ್ರೋತ್ ಕಾಣಿಸಿದೆ. IT ಹೈರಿಂಗ್ ನಲ್ಲಿ ಗ್ರೋತ್ ಇರ್ತಾ ಇರೋದು ಅದು ಇವರ ಮೇನ್ ಬಿಸ್ನೆಸ್ ಆದ್ರೂ ನೌಕರಿ ಅವರಿಗೆ ಬಿಗ್ ಎಡ್ಜ್ ನ ಕೊಡುತ್ತೆ. ಬಿಕಾಸ್ ಇವರ ಎಂಟೈರ್ ಬಿಸ್ನೆಸ್ ನಲ್ಲಿ IT ರಿಕ್ರೂಟ್ಮೆಂಟ್ ಮೂಲಕನೇ ನೌಕರಿ ಅವರಿಗೆ ಮೋರ್ ದನ್ 50% ರೆವೆನ್ಯೂಸ್ ಬರ್ತಿರುತ್ತೆ. ಆ ತರ IT ರಿಕ್ರೂಟ್ಮೆಂಟ್ ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಅಲ್ಲಿ 63% ಗ್ರೋತ್ ಆಗೋದಕ್ಕೆ ಅಂಡ್ ಈವನ್ ಮಾರ್ಜಿನ್ಸ್ ಅನ್ನು ನೌಕರಿ ರಿಲೇಟೆಡ್ ಆಗಿ ಮೋರ್ ದನ್ 60% ಮೈಂಟೈನ್ ಆಗ್ತಾ ಇರೋದು ಈ ತರ ಮಾರ್ಜಿನ್ಸ್ ಅಂಡ್ ರೆವೆನ್ಯೂಸ್ ನ ಇಂಪ್ರೂವ್ ಮಾಡ್ತಾ ಇರುತ್ತೆ. ಇಲ್ಲಿವರೆಗೂ ಡೇಟಾ ಇದ್ರೆ ಮೇ ಬಿ ಓಕೆ ಸ್ಟಾಕ್ ಇಷ್ಟೊಂದು ಬೆಳೆದಿದೇನೋ, ಬಟ್ ಅದಾದ್ಮೇಲೆ ಪ್ರೆಸ್ ರಿಲೀಸ್ ನಲ್ಲಿ ಮ್ಯಾನೇಜ್ಮೆಂಟ್ ಕೊಡ್ತಿರುವಂತ ಅಪ್ಡೇಟ್ಸ್ ಪ್ರಕಾರ ಪ್ರೀವಿಯಸ್ ಆಗಿ ಬಂದಿರುವಂತ IT ಹೈರಿಂಗ್ ನೋಡಿ ಇನ್ನು ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಬೆಟರ್ IT ಹೈರಿಂಗ್ ಆರ್ ಬೆಟರ್ ನೌಕರಿಗೆ ರೆವೆನ್ಯೂಸ್ ನ ಪ್ರಾಫಿಟಬಿಲಿಟಿ ಇರತ್ತಂತ ಅನ್ಕೋಬೇಡಿ. IT ಹೈರಿಂಗ್ ಮಾಡರೇಟ್ ಆಗ್ತಿದೆ, ಲೈಕ್ ಪ್ರೀವಿಯಸ್ಲಿ ಇರುವಂತ ಅಗ್ರೆಸಿವ್ ಹೈರಿಂಗು ಇಲ್ಲದೆ ಈಗ ಸ್ವಲ್ಪ IT ಹೈರಿಂಗ್ ಸ್ಲೋನೆಸ್ ಕಾಣಿಸ್ತಾ ಇದೆ. ಅದರಿಂದ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಪ್ರೆಸೆಂಟ್ ಇರುವಂತ IT ಹೈರಿಂಗ್ ಡಿಮ್ಯಾಂಡ್ ಇಲ್ಲ ಅಂದ್ರೆ ಅಪ್ಕಮಿಂಗ್ ಕ್ವಾರ್ಟರ್ಸ್ ನಲ್ಲಿ ಈ ನಂಬರ್ಸ್ ಒಂದು ಇಂಪ್ಯಾಕ್ಟು ಇವರ ರಿಸಲ್ಟ್ಸ್ ಮೇಲೆ ಇರತ್ತೆ ಅನ್ನೋ ತರ ಇವರು ಸ್ಲೈಟ್ ನೆಗೆಟಿವ್ ಅಪ್ಡೇಟ್ಸ್ ಕೊಡ್ತಾ ಇರೋದು. ಓವರ್ ಆಲ್ ಸ್ಟಾಕ್ ಒಂದು ರ್ಯಾಲಿನ ಸ್ವಲ್ಪವರೆಗೂ ಲಿಮಿಟ್ ಮಾಡೋ ಪ್ರಯತ್ನ ಮಾಡಿದ್ದೆ. ಓವರ್ ಆಲ್ ಈಗ ನಂಬರ್ಸ್ ಚೆನ್ನಾಗೇ ಇದೆ, ಆದರೆ ಅಪ್ಕಮಿಂಗ್ ಟೈಮ್ಸಲ್ಲಿ ಈಗಿರುವಂಥ ಗ್ರೋತು IT ಹೈರಿಂಗ್ ಇರಲ್ಲ ಅಂತ, ಅದರಿಂದ ನೌಕರಿ ಬಿಸ್ನೆಸ್ ರಿಲೇಟೆಡ್ ಆಗಿ ಅಷ್ಟೊಂದು ಗ್ರೋತ್ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅದನ್ನೇ ಇವರ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂಡ್ CEO ಆಗಿರುವಂಥ ಹಿತೇಶ್ ಒಬ್ರಾಯ್ ಅವರು ಪ್ರೆಸ್ ರಿಲೀಸ್ನಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ನೆಕ್ಸ್ಟು MedPlus ಬಗ್ಗೆ ಮಾತಾಡ್ಕೊಳ್ಳೋಣ. ಸ್ಟಾಕ್ ಇವತ್ತೊಂದು ಪಾಯಿಂಟ್ನಲ್ಲಿ ಚೆನ್ನಾಗಿ ಬೆಳೆದು ಓವರ್ ಆಲ್ ಪಾಸಿಟಿವ್ ಆಗಿ 4.5% ಅಲ್ಲಿ ಕ್ಲೋಸ್ ಆಗಿದೆ. ಇವರು ರಿಸಲ್ಟ್ಸ್ ಪೋಸ್ಟ್ ಮಾಡಿದಾರಲ್ವಾ, ರಿಸಲ್ಟ್ಸ್ ಎಕ್ಸ್ಟ್ರಾರ್ಡಿನರಿ ಆಗಿದೆಯಾ ಅಂದ್ರೆ ಏನೂ ಇಲ್ಲ. ರಿಸಲ್ಟ್ಸ್ ಆಕ್ಚುಲ್ ಆಗಿ ವೀಕ್ ಆಗೇ ಇದೆ, ಬಟ್ ಸ್ಟಾಕ್ ಆಲ್ ಟೈಮ್ ಹೈ ಇಂದ ಮೋರ್ ದನ್ 55% ಹತ್ರ ಕರೆಕ್ಟ್ ಆಗಿದೆ ಅಲ್ವಾ. ಅದರಿಂದ ಕ್ರೆಡಿಟ್ಸೂಸ್ ಅವರು ಅಂಡ್ ಬೇರೆ ರೇಟಿಂಗ್ ಏಜೆನ್ಸೀಸ್ ಇಲ್ಲಿಂದ ರಿಕವರಿ ಇರಬಹುದು. ಸ್ಟಾಕ್ ರಿಲೇಟೆಡ್ ಆಗಿ ಅಪ್ಸೈಡ್ ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಅಂತ ಆಕ್ಸಿಸ್ ಕ್ಯಾಪಿಟಲ್ ಅವರು 750, ನೋಮುರಾ ಅವರು 920 ಅಂಡ್ ಕ್ರೆಡಿಟ್ಸೂಸ್ ಅವರು 720 ಇಲ್ಲಿಂದ ಅಪ್ಸೈಡ್ ಟಾರ್ಗೆಟ್ ನ ಎಕ್ಸ್ಪೆಕ್ಟ್ ಮಾಡ್ತಿರೋ ತರ. ಇದಕ್ಕೆ ರೀಸನ್ ಸ್ಟೋರ್ ನೆಟ್ವರ್ಕ್ ಎಕ್ಸ್ಪಾನ್ಷನ್, ಪರ್ಟಿಕ್ಯುಲರ್ ಆಗಿ Q2 ನಲ್ಲಿ ಇವರು 340 ಸ್ಟೋರ್ಸ್ ಹತ್ರ ಆಡ್ ಮಾಡಿರೋ ತರ, ಅದು ಇವರ ಆವರೇಜ್ ರನ್ ರೇಟ್ ಅಂದ್ರೆ 1.5 ಟೈಮ್ಸ್ ಹತ್ರ ಜಾಸ್ತಿ ಇದೆ ಅನ್ನೋ ತರ ಅಂಡ್ ಗ್ರಾಸ್ ಮಾರ್ಜಿನ್ಸ್ ಅನ್ನು ಇಲ್ಲಿಂದ ಸ್ಟೆಬಿಲೈಸ್ ಆಗುತ್ತೆ ಅನ್ನೋ ತರ ಕ್ರೆಡಿಟ್ಸೂಸ್ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಈ ಟಾರ್ಗೆಟ್ ಅಂತೂ ಕೊಡ್ತಿದ್ದಾರೆ. ಸೊ ಆಲ್ರೆಡಿ ಜಾಸ್ತಿ ಸೆಲ್ ಆಫ್ ಇರ್ತಾ ಇರೋದು ಅಂಡ್ ಕ್ರೆಡಿಟ್ಸೂಸ್, ನೋಮುರಾ, ಆಕ್ಸಿಸ್ ಕ್ಯಾಪಿಟಲ್ ಅವರು ಇಲ್ಲಿಂದ ಪ್ರೈಸ್ ಗಂದ್ರೆ ಅಪ್ಸೈಡ್ ಪ್ರೈಸ್ ನೇ ಎಕ್ಸ್ಪೆಕ್ಟ್ ಮಾಡ್ತಾ ಬೈ ರೇಟಿಂಗ್ ಮೇಂಟೈನ್ ಮಾಡ್ತಾ ಇರೋದನ್ನು ಸ್ಟಾಕ್ ಇವತ್ತು ಇಷ್ಟೊಂದು ಮೂವ್ ಮಾಡೋದಕ್ಕೆ ರೀಸನ್ ಆಗಿದೆ. ಬಟ್ ಇವರು ಪ್ರೆಸೆಂಟ್ ಪೋಸ್ಟ್ ಮಾಡಿದಂಥ ರಿಸಲ್ಟ್ಸ್ ಅಂತೂ ಎಕ್ಸ್ಟ್ರಾರ್ಡಿನರಿ ನಂಬರ್ಸ್ ಅಂತೂ ಏನೂ ಅಲ್ಲ. ನೆಕ್ಸ್ಟ್ ನ್ಯಾಟ್ಕೋ ಫಾರ್ಮಾ ಹಾಗೆ ಡಾಕ್ಟರ್ ರೆಡ್ಡಿಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ನಮ್ಮೆಲ್ಲರಿಗೂ ಗೊತ್ತಿದೆ ರೆವಲ್ಮಿಡ್ ಡ್ರಗ್ ರಿಲೇಟೆಡ್ ಆಗಿ ತುಂಬಾ ಟೈಮ್ ಬ್ಯಾಕ್ ಇಂದನೂ ತುಂಬಾ ಅಪ್ಡೇಟ್ಸ್ ಬಂದಿದೆ ಅಲ್ವಾ. ರೆವಲ್ಮಿಡ್ ಅನ್ನೋದು ಕ್ಯಾನ್ಸರ್ ಡ್ರಗ್. ಈ ಕ್ಯಾನ್ಸರ್ ಡ್ರಗ್ ನ US ನಲ್ಲಿ ಲಾಂಚ್ ಮಾಡೋದಕ್ಕೆ ಡಾಕ್ಟರ್ ರೆಡ್ಡೀಸು, ಸನ್ ಫಾರ್ಮಾ, ಜೈಡೂಸ್ ಇವರೆಲ್ಲರೂ ಪ್ರಾಸೆಸ್ ನಲ್ಲಂತೂ ಇದ್ದಾರೆ. ಆಲ್ರೆಡಿ ಆ ಡ್ರಗ್ ನ US ನಲ್ಲಿ ಲಾಂಚ್ ಮಾಡಿ ಬಿಸ್ನೆಸ್ ಮಾಡ್ತಿರೋದಂತೂ ತೇವಾನ್ ನ್ಯಾಟ್ಕೋ ಅವರು ಮಾರ್ಚ್ 2022 ಅರೌಂಡ್ ಅಂತೂ ಲಾಂಚ್ ಮಾಡಿದ್ದಾರೆ. ಆದರೆ ಈಗ ಅಲ್ಲಿ US ಅಲ್ಲಿರುವಂಥ ಡ್ರಗ್ ನ ಡಿಸ್ಟ್ರಿಬ್ಯೂಟ್ ಮಾಡೋ ವಾಲ್ಗ್ರೀನ್ ಅವರು ನ್ಯಾಟ್ಕೋ ಅಂಡ್ ತೇವಾ ರಿಲೇಟೆಡ್ ಆಗಿ ಈ ಜನರಿಕ್ ವರ್ಷನ್ ನ ಮಾರ್ಕೆಟ್ ನಲ್ಲಿ ಲಾಂಚ್ ಮಾಡಿದ್ಮೇಲೆ ಫಾರ್ಮಾಸ್ಯೂಟಿಕಲ್ ರಿಲೇಟೆಡ್ ಆಗಿ ಲಾ ಸೂಟ್ ನಂತೂ ಫೈಲ್ ಮಾಡಿದ್ದಾರೆ. ಅನ್ಫೇರ್ ಕಾಂಪಿಟೇಷನ್ ಪ್ರೆಸೆಂಟ್ ಈ ಡ್ರಗ್ ರಿಲೇಟೆಡ್ ಆಗಿ ನಡೀತಿದೆ. ಅವರ ರಿಲೇಟೆಡ್ ಆಗಿ ಈ ಫೈಲ್ ಮಾಡಿರುವಂತಹ ಲಾ ಸೂಟ್ ಎಂಟೈರ್ ರೆವಲ್ಮಿಡ್ ರಿಲೇಟೆಡ್ ಆಗಿ ಪ್ರೆಸೆಂಟ್ ಬಿಸ್ನೆಸ್ ಅಂಡ್ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಬಿಸ್ನೆಸ್ ಮಾಡುವಂತ ಕಂಪನೀಸ್ ರಿಲೇಟೆಡ್ ಆಗಿ ಒಂದು ಕ್ವಶನ್ ಮಾರ್ಕ್ ಆಗಂತೂ ಕ್ರಿಯೇಟ್ ಆಗ್ತಿದೆ. ಬಿಕಾಸ್ ಪ್ರೆಸೆಂಟ್ ಅಂತೂ ಡಾಕ್ಟರ್ ರೆಡ್ಡೀಸ್ ಅವರು ಇನ್ನೂ ಬಿಸ್ನೆಸ್ ಅಲ್ಲಿ ಬಂದಿಲ್ಲ, ಬಟ್ ಒನ್ಸ್ ಅವರು ಬಿಸ್ನೆಸ್ ಅಲ್ಲಿ ಬಂದರೆ ಲಾ ಸೂಟ್ಸ್ ಅವ್ರಿಗೂ ಅಪ್ಲೈ ಆಗೋದಕ್ಕೆ ಚಾನ್ಸ್ ಇದೆ ಅಲ್ವಾ. ಅದರಿಂದ ಈ ಲಾ ಸೂಟ್ಗೆ ಪರ್ಟಿಕ್ಯುಲರ್ ಆಗಿ ಜನರಿಕ್ ವರ್ಷನ್ ಆಫ್ ರೆವಲ್ಮಿಡ್ ರಿಲೇಟೆಡ್ ಆಗಿ ಫೈಲ್ ಆಗ್ತಿರುವಂಥ ಲಾ ಸೂಟು ಯಾವಾಗ ಕ್ಲಿಯರ್ ಆಗತ್ತೆ ಅನ್ನೋದು ಅನ್ಸರ್ಟನಿಟಿ ಈ ಸೆಗ್ಮೆಂಟ್ ಅಲ್ಲಿ ಆಲ್ರೆಡಿ ಎಂಟರ್ ಆಗಿರುವಂತವರು ಅಂಡ್ ಎಂಟರ್ ಆಗುವಂತವ್ರು ರಿಲೇಟೆಡ್ ಆಗಿ ಕ್ವಶನ್ ಮಾರ್ಕ್ ಇರ್ತಾ ಇರೋದು ಕಾರಣವಾಗಿ ಈ ಸ್ಟಾಕ್ಸ್ ನಲ್ಲಿ ಇವತ್ತು ಪ್ರೆಷರ್ ಕಾಣಿಸಿದೆ. ನೆಕ್ಸ್ಟ್ RVNL ಬಗ್ಗೆ ಮಾತಾಡ್ಕೊಳ್ಳೋಣ. RVNL ಅವರು ರೀಸೆಂಟ್ ಆಗಿ ನಂಬರ್ಸ್ನ ಪೋಸ್ಟ್ ಮಾಡಿದಾರಲ್ವಾ. ಅದಾದ್ಮೇಲೆ ಇವರಿಗೆ ಮಾಲ್ಡೀವ್ಸ್ ರಿಲೇಟೆಡ್ ಆಗಿ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅವರಿಂದ ಒಂದು ದೊಡ್ಡ ಆರ್ಡರ್ ಸಿಕ್ಕಿರೋ ತರ. ಅದಾದ್ಮೇಲೆ RVNL ಒಂದು ಡೈರೆಕ್ಟರ್ ಆಫ್ ಆಪರೇಷನ್ಸ್ ರಾಜೇಶ್ ಪ್ರಸಾದ್ ಅವರು CNBC TV 18 ಜೊತೆ ಮಾತಾಡ್ತಾ ಇಲ್ಲಿಂದ ಇವರು ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ರೈಲ್ವೇಸ್ ಅವರಿಂದ 20,000 crores ವ್ಯಾಲ್ಯೂ ಆಗುವಂತ ಆರ್ಡರ್ಸ್ ಇನ್ಫ್ಲೂಯೆನ್ಸ್ ಸಿಗತ್ತೆ ಅನ್ನೋ ತರ ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲಿ ಇರೋ ತರ ಅಂಡ್ ಆರ್ಡರ್ ಬುಕ್ ಮಾರ್ಚ್ 2023 ಟೈಮ್ಗೆ 5,000 to 6,000 crores ಹತ್ರ ಇಂಪ್ರೂವ್ ಆಗುತ್ತೆ ಅನ್ನೋ ತರ ಮೆನ್ಷನ್ ಮಾಡ್ತಾ ಇರೋದು. ಮೀನ್ಸ್ ಇವರ ಬಿಸ್ನೆಸ್ ಔಟ್ಲುಕ್ ರಿಲೇಟೆಡ್ ಆಗಿ ನ್ಯೂ ಚಾನಲ್ಸ್ ಅಲ್ಲಿ ಕಾಣಿಸ್ತಾರಂತ ಪಾಸಿಟಿವ್ ಕಮೆಂಟ್ಸ್ ಸ್ಟಾಕ್ ಇವತ್ತು ಇಷ್ಟೊಂದು ಮೂವ್ ಆಗೋದಕ್ಕೆ ಬ್ಯಾಕ್ ಇರುವಂತ ಇಂಪಾರ್ಟೆಂಟ್ ರೀಸನ್. ಅಂಡ್ ಸ್ಟಾಕ್ ಲಾಸ್ಟ್ 6 months ಇಂದ ರೈಲ್ವೇಸ್ ರಿಲೇಟೆಡ್ ಆಗಿ ಇರುವಂತ ಮರ್ಜರ್ಸ್, ಸ್ಪೆಕ್ಯುಲೇಷನ್ ಅಂಡ್ ಇವ್ರ ರಿಲೇಟೆಡ್ ಆಗಿ ಗೆದ್ದಿರುವಂತ ಆರ್ಡರ್ಸ್
ಆ್ಯಂಡ್ ರೀಸೆಂಟಾಗಿ ರಿಸಲ್ಟ್ಸು ಆ್ಯಂಡ್ ಮ್ಯಾನೇಜ್ಮೆಂಟ್ ಕೊಡ್ತಿರೋಂಥ ಪಾಸಿಟಿವ್ ಔಟ್ಲುಕ್ ಇವೆಲ್ಲ ಸೇರಿ ಆ್ಯಡ್ ಆಗ್ತಾ ಇರೋದ್ರಿಂದ ಸ್ಟಾಕ್ ರೀಸೆಂಟ್ ಟೈಮ್ಸಲ್ಲಿ 6 ಮಂತ್ಸಿಂದ ನಿಯರ್ಲಿ 80% ಬೆಳೆದಿದೆ. ನೆಕ್ಸ್ಟ್, ಫ್ಯೂಚರ್ ರಿಟೇಲ್ ಶೇರ್ಸು ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಕಾಣಿಸ್ತಾ ಇಲ್ಲ ಅಂದರೆ ಅದನ್ನು ಬೈ ಮಾಡೋದು ಸೆಲ್ಲಿಂಗ್ ಮಾಡೋದಕ್ಕೆ ರಿಸ್ಟ್ರಿಕ್ಷನ್ಸು ಕಾಣಿಸ್ತಾ ಇದ್ರಿ ನೀವು ಒಂದು ವಿಷಯ ಜ್ಞಾಪಕ ಇಟ್ಕೊಳ್ಳಿ. ಪ್ರೆಸೆಂಟು ಫ್ಯೂಚರ್ ರಿಟೇಲ್ ರಿಲೇಟೆಡ್ ಆಗಿ ಇನ್ಸಾಲ್ವೆನ್ಸಿ ಬ್ಯಾಂಕ್ರಪ್ಸಿ ಪ್ರೊಸೀಡಿಂಗ್ಸ್ ಅಂತೂ ನಡೀತಿದೆ. ಅದರಿಂದ ಇವರ ಆಸ್ತಿಗಳನ್ನ ಹರಾಜಾಕಿ ಇದನ್ನು ಯಾರು ತಗೊಂತಾರಲ್ವಾ ಅವ್ರು ಕೊಡ್ತಿರೋಂಥ ಹಣದ ಮೂಲಕ ಬ್ಯಾಂಕ್ಸ್ ಅಂಡ್ ಕ್ರೆಡಿಟರ್ಸ್ಗೆ ಹಣ ಹೋಗುತ್ತೆ. ಅಂಡ್ ಯಾರಾದರೂ ಇವರ ಅಸೆಟ್ಸ್ ತಗೊಂತಾರಲ್ವಾ ಅವರು ಡಿಸೈಡ್ ಮಾಡ್ತಾರೆ ಈ ಕಂಪ್ನಿನಲ್ಲಿರುವಂಥ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ವ್ಯಾಲ್ಯೂ ಇಡಬೇಕಾ ಅಥವಾ ಎಂಟೈರ್ ಈಕ್ವಿಟಿ ವ್ಯಾಲ್ಯೂನ ಮೀನ್ಸ್ ಎಂಟೈರ್ ಶೇರ್ಸ್ನ ಜೀರೋ ಮಾಡಬೇಕಾ ಅಂತ. ಅದು ಕಂಪ್ಲೀಟ್ ಆಗದಿರೋವರೆಗೂ ಮೀನ್ಸ್ ಈ IBCನಲ್ಲಿ ಪ್ರಾಸೆಸ್ ಇನ್ನೂ ಕಂಪ್ಲೀಟ್ ಆಗ್ತಿರೋವರೆಗೂ ಫ್ಯೂಚರ್ ರಿಟೇಲ್ ರಿಲೇಟೆಡ್ ಆಗಿ ರಿಸ್ಟ್ರಿಕ್ಷನ್ಸ್ ಅಂತೂ ಇರತ್ತೆ. ಪ್ರೆಸೆಂಟು ಟ್ರೇಡಿಂಗ್ ಆಕ್ಟಿವಿಟಿ ಅಂತೂ ರಿಸ್ಟ್ರಿಕ್ಟ್ ಆಗಿದೆ. ಸೊ ಯಾರು ತಗೊಂತಾರೆ ಮಾರ್ಕೆಟಲ್ಲಿರುವಂಥ ಸ್ಪೆಕ್ಯುಲೇಷನ್ಸು ರಿಲಯನ್ಸ್ ಅವರು ಅದಾನಿ ಅವರು ಕಾಂಪಿಟೇಷನ್ ಪಡ್ತಿದ್ದಾರೆ. ಈವನ್ ಅವರು ಈ ಕಂಪ್ನಿಗೆ ಸಂಬಂಧಿಸಿರುವ ಟೋಟಲ್ ಅಸೆಟ್ಸ್ ತಗೊಳ್ತಾ ಇದ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಮೀನ್ಸ್ ಈ ಕಂಪ್ನಿನಲ್ಲಿ ಶೇರ್ಸ್ನ ಹೋಲ್ಡ್ ಮಾಡ್ತಿರೋ ಅವ್ರಿಗೆ ವ್ಯಾಲ್ಯೂನ ಜೀರೋ ಮಾಡಬೇಕಾ ಅಥವಾ ಅವ್ರಿಗೆ ವ್ಯಾಲ್ಯೂ ಏನೊಂದು ಸ್ವಲ್ಪ ಇಡಬೇಕಾ ಅನ್ನೋ ಡಿಸಿಷನ್ ಅವ್ರದ್ದೇ ಫೈನಲ್ ಆಗತ್ತೆ. ಅದರಿಂದ ಇದರ ಒಳಗಡೆ ಸ್ಪೆಕ್ಯುಲೇಷನ್ ನಡೀಬಾರ್ದಂತ ಈ ಸ್ಟಾಕ್ಸ್ನಲ್ಲಿ ಟ್ರೇಡಿಂಗ್ ಆಕ್ಟಿವಿಟಿನಂತೂ ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ನೆಕ್ಸ್ಟು, ರೀಸೆಂಟಾಗಿ ಒಳ್ಳೆ ನಂಬರ್ಸ್ನ ಪೋಸ್ಟ್ ಮಾಡಿ ಸ್ಟಾಕ್ ನಿಯರ್ಲಿ 13% ಬೆಳೆದ ಮೇಲೆ ಜೊಮೊಟೊ ಸ್ಟಾಕ್ ಇವತ್ತು 4% ಡೌನ್ ಆಗಿದೆ. ಆದರೆ ರೀಸೆಂಟಾಗಿ ಜೆಫ್ರೀಸ್ ಅವರು ಜೊಮೊಟೊ ರಿಲೇಟೆಡ್ ಆಗಿ ಬೈ ರೇಟಿಂಗ್ ಕೊಡ್ತಾ ಇಲ್ಲಿಂದ ಟಾರ್ಗೆಟು 100 ಅನ್ನೋ ಥರ ಮೆನ್ಷನ್ ಮಾಡ್ತಿದ್ದಾರೆ. ಇದಕ್ಕೆ ಅವರು ಹೇಳ್ತಿರೋ ರೀಸನ್ನು ಜೊಮೊಟೊ ಅವರು ಕಾನ್ಫರೆನ್ಸ್ ಕಾಲ್ನಲ್ಲಿ ಜೊಮೊಟೊ ಅವರು ಮೆನ್ಷನ್ ಮಾಡ್ತಿರೋದೇ ಇವರು ಸಿಮಿಲರ್ ಆಗಿ ಮೆನ್ಷನ್ ಮಾಡ್ತಿದ್ದಾರೆ. ಫುಡ್ ಡೆಲಿವರಿ ಬಿಸ್ನೆಸ್ಸು ಬ್ರೇಕ್ ಇವನ್ಗೆ ಬರುತ್ತೆ ಅಂತ, ನಾವು ಲಾಸಸ್ಸಿಂದ ಪ್ರಾಫಿಟಬಿಲಿಟಿಗೆ ಬರುತ್ತೆ ಅಂತ, ಈವನ್ ಓವರ್ ಆಲ್ ಎಬಿಟಾನು ಇವರು ಹೇಳಿದ್ದು ಜೊಮೊಟೊ ಅವರು 3 to 4 ಕ್ವಾರ್ಟರ್ಸ್ನಲ್ಲಿ ಪಾಸಿಟಿವ್ ಆಗ್ತಾರ ಅಂತ. ಇದಲ್ಲದೆ ಬ್ಲಿಂಕಿಟ್ ಬಗ್ಗೆ ಜೊಮೊಟೊ ಮ್ಯಾನೇಜ್ಮೆಂಟ್ ಈವನ್ ಜೆಫ್ರೀಸ್ ಅವರಿಬ್ಬರೂ ಹೇಳ್ತಿರೋದು ಬ್ಲಿಂಕಿಟ್ ಒಂದು ಗ್ರೋತ್ ಇವ್ರಿಗೆ ಪಾಸಿಟಿವ್ ಆಗಿ ಕಾಣಿಸ್ತಾ ಅದು ಇವರ ನಂಬರ್ಸ್ನಲ್ಲೇನು ಇಂಪ್ರೂವ್ ಮಾಡುತ್ತೆ ಅಂತ. ಬ್ಲಿಂಕಿಟ್ ರಿಲೇಟೆಡ್ ಆಗಿ ಗ್ರೋತ್ನು ನಾವು ಕನ್ಸಲ್ಟೇಷನ್ ತಗೊಂಡ್ರೆ ಅದು ಓವರ್ ಆಲ್ ಜೊಮೊಟೊ ಸ್ಟಾಕ್ ಪ್ರೈಸು ವ್ಯಾಲ್ಯೂಯೇಷನ್ಸ್ ಇಲ್ಲಿಂದ ಫರ್ದರ್ ಆಗಿ ಅಪ್ಸೈಡ್ಗಿರುತ್ತೆ ಅನ್ನೋ ಥರ ಇವರು ಭಾವಿಸ್ತಾ ಸ್ಟಾಕ್ ಪ್ರೈಸ್ ಟಾರ್ಗೆಟ್ ನೆಕ್ಸ್ಟ್ 12 ಮಂತ್ಸ್ಗೆ ₹100 ಅನ್ನೋ ಥರ ಜೆಫ್ರೀಸ್ ಅವರು ಟಾರ್ಗೆಟ್ ಅಂತೂ ಕೊಡ್ತಿದ್ದಾರೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗುತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.